ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಫೋಟೋಶೂಟು ಮಾಡ್ತಾಯಿದ್ವಿ ನಮ್ಮ ಪಾಪುಗೀಗ 7 ತುಂಬಿ 8ರಲ್ಲಿ ನಡೀತಾ ಇದೆ. ಸೊ 7 ತಿಂಗಳದು ಫೋಟೋಶೂಟ್ ಮಾಡೋಣ ಅಂತ ಮಾಡಿದ್ವಿ. ಸಂಕ್ರಾಂತಿ ಥೀಮಲ್ಲಿ ಮಾಡಿದ್ದೀವಿ. ಇದನ್ನು ಹೇಗೆ ಮಾಡಿದ್ವಿ ಅಂತ ವಿಡಿಯೋ ಮಾಡಿದ್ದೀನಿ, ಬನ್ನಿ ನೋಡೋಣ. ಫೋಟೋಶೂಟಿಗೆ ಏನೇನು ಬೇಕೋ ಎಲ್ಲ ತರಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ. ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ. ಸೊ ನೋಡೋಣ, ಹೇಗೆ ಬರುತ್ತೋ ಹಾಗೆ ಮಾಡೋಣ ಅಂತ ಎಲ್ಲ ತರಿಸಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಚಾಪೆ ಮೇಲೆ ವೈಟು ಕಲರು ಪಂಚೆನ ಹಾಸ್ಕೊಂಡಿದ್ದೀನಿ. ಬ್ಯಾಕ್ಗ್ರೌಂಡು ವೈಟ್ ಇರಲಿ ಅಂತ ಪಂಚೆ ಹಾಸ್ಕೊಂಡಿರೋದು. ಇದಕ್ಕೆ ಅಂತಲೇ ಒಂದು ಬ್ಯಾಗಲ್ಲಿ ರಾಗಿನ ತುಂಬಿಟ್ಕೊಂಡಿದ್ವಿ. ಸೊ ಅದನ್ನು ಇಲ್ಲಿ ಸುರ್ಕೊಳ್ತಾ ಇದ್ದೀವಿ. ರಾಗಿನ ಸ್ವಲ್ಪನೇ ಹಾಕ್ಕೊಂಡಿದ್ವಿ, ಅದು ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಇನ್ನೂ ಇರೋ ಫುಲ್ಲು ರಾಗಿನೂ ಸುರ್ಕೊಂಡ್ವಿ. ಇಲ್ಲಿ ನಾನು ನಮ್ಮ ಅಪ್ಪಾಜಿ ಕಬ್ಬನ್ನೆಲ್ಲ ಜೋಡಿಸ್ಕೊಂಡು ಕಟ್ತಾ ಇದ್ದೀವಿ. ಇದನ್ನು ಜೋಡಿಸುವಾಗ ಸ್ವಲ್ಪ ಕಷ್ಟ ಆಯಿತು ನಮಗೆ. ಒಂದೆರಡು ಸತಿ ಅದು ಕಟ್ಟಿರೋ ದಾರ ಎಲ್ಲ ಬಿಚ್ಕೊಂಡು ಕಬ್ಬೆಲ್ಲ ಬಿದ್ದೋಗ್ಬಿಡ್ತಿತ್ತು ರಾಗಿ ಮೇಲೆ. ಸೊ ಅದಕ್ಕೆ ಫೈನಲಿ ತಿರ್ಗಾ ಹೆಂಗೆಂಗೋ ಮಾಡಿ ನಾನು ನಮ್ಮ ಅಪ್ಪಾಜಿ ಸೇರಿ ಕಬ್ಬನ್ನೆಲ್ಲ ನೀಟಾಗಿ ಜೋಡಿಸಿ ದಾರ ಕಟ್ಟಿದ್ವಿ. ಅದು ಯಾಕೋ ಒಂದು ದಾರ ಕಟ್ಟಿದ್ವಲ್ಲ ಮೊದಲು, ಸೊ ಅದೂ ಬಿದ್ದೋಗ್ಬೋದು ಅನ್ನಿಸ್ತು. ಸೊ ಅದಕ್ಕೆ ಮಧ್ಯಕ್ಕೆ ಎಲ್ಲ ದಾರ ಹಾಕ್ಬಿಟ್ಟು ಇನ್ನೊಂದು ಬಟ್ಟೆ ದಾರ ಇಲ್ಲಿ ಕಟ್ತಾ ಇದ್ದೀನಿ ನಾನು. ನಾವೇನು ಕಬ್ಬಿಗೆ ಬಟ್ಟೆ ದಾರ ಕಟ್ಟಿದ್ವಲ್ಲ, ಅದೆಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಅದನ್ನು ಹೈಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಒಂಥರ ಪ್ಲಾಸ್ಟಿಕ್ಕಿಂದು ಈಗ ಮಲ್ಲಿಗೆ ಹೂವಿನ ಥರ ಎಲ್ಲ ಬರ್ತಾವಲ್ಲ, ಸೊ ಅದಿತ್ತು, ಅದನ್ನು ಕಟ್ತಾ ಇದ್ದೀನಿ. ಫೈನಲಿ ಕಬ್ಬನ್ನ ಜೋಡಿಸಿದ್ದಾಯಿತು. ನೆಕ್ಸ್ಟು ಸ್ವಲ್ಪ ರಾಗಿ ಎಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಚೆಲ್ಬಿಟ್ಟಿತ್ತು. ಸೊ ಅದನ್ನು ಕೈಯಲ್ಲೆಲ್ಲ ನೀಟಾಗಿ ಈ ಥರ ಇದು ಮಾಡಿಕೊಂಡೆ. ಈ ಥರ ಚಿಕ್ಕದು ಪುಟಾಣಿದು ಥರ ಮಡಕೆ ಥರ ಇತ್ತು. ಸೊ ಅದನ್ನು ಈ ರಾಗಿ ಮೇಲೆ ಒಂಥರ ಕಳ್ಸದ ಥರ ಮಾಡಿಡೋಣ ಅಂತ ಅಂದ್ಬಿಟ್ಟು ನೀರು ಹಾಕಿ ಇಡ್ತಾ ಇದ್ದೀನಿ. ಇದಕ್ಕೆ ವಿಳೆದೆಲೆ ಇರಲಿಲ್ಲ ನಮ್ಮ ಮನೇಲಿ. ಸೊ ನಮ್ಮ ಮನೆ ಎದುರಿಗೆ ಇದು ಹೂ ಬಿಡುತ್ತೆ ಈ ಗಿಡ. ಪಟ್ಕದ ಹೂವನೋ ಏನೋ ಅಂತಾರೆ, ಆರತಿಗೆಲ್ಲ ಚುಚ್ಚುತ್ತಾರೆ ಈ ಹೂವನ. ಸೊ ಅದ್ರದ್ದು ಎಲೆನ ತಗೊಂಡು ಸುತ್ತಲೂ ವಿಳೆದೆಲೆ ಥರ ಜೋಡಿಸ್ತಾ ಇದ್ದೀನಿ. ಥರ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು. ಸೊ ಅದಕ್ಕೆ ಇದನ್ನೇ ಇಡೋಣ ಅಂತ ಅಂದ್ಬಿಟ್ಟು ಇದೇ ಇಡ್ತಾ ಇದ್ದೀನಿ. ಇದು ಸುತ್ತಲೂ ಎಲೆ ಇಟ್ಟಿದ್ಮೇಲೆ ಮಧ್ಯಕ್ಕೆ ಒಂದು ಹೂವು ಇಡ್ತಾ ಇದ್ದೀನಿ. ಅದು ಎಲೆ ಸ್ವಲ್ಪ ಬಿದ್ದೋಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಒಳಿಕೆ ತಳ್ಳಿಬಿಟ್ಟು ಹೂವು ಇಡ್ತಾ ಇದ್ದೀನಿ. ಹಂಗೂ ಇನ್ನೊಂದು ಹೂವು ಇಡ್ತಾ ಇದ್ದೀನಿ ಮೇಲೆ, ಕಾಣಿಸಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟು ನಾನಿಲ್ಲಿ ಇದ್ರ ಸುತ್ತ ಹೂವು ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಈ ರಾಗಿ ಮಧ್ಯನೂ
ಒಂದೊಂದು ಹೂವು ಇಡ್ತಾ ಇದ್ದೀನಿ ಮಧ್ಯದಲ್ಲಿ. ಫೈನಲಿ ಹೇಗೋ ರೆಡಿ ಮಾಡಿದೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟು ಇದ್ರ ಮುಂದೆನೇ ಹೂದಲ್ಲಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮಂಡಲ ಟೈಪು ಹೂದಲ್ಲೇ ಡೆಕೋರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹೂವು ಡೆಕೋರೇಟ್ ಮಾಡಿದ್ದಾದಮೇಲೆ ನಾನು ಇಲ್ಲಿ ಮಧ್ಯದಲ್ಲಿ ಊದ್ಗಡ್ಡಿ ಚುಚ್ಚೋದು ಇಡ್ತಾಯಿದ್ದೀನಿ. ಅದ್ರ ಮೇಲೆ ಅದೇ ಕಲರ್ದು ಒಂದು ದೀಪ ಇತ್ತು. ಸೊ ಆ ಊದ್ಗಡ್ಡಿ ಚುಚ್ಚೋದೆಲ್ಲ ಕಾಣಬಾರ್ದು ಅಂದ್ಬಿಟ್ಟು ಆ ದೀಪ ಇಡ್ತಾಯಿದ್ದೀನಿ. ಮತ್ತು ಥರ 4 ದೀಪ ಇದ್ದಾವೆ, ಕಲರ್ಫುಲ್ ಆಗಿದ್ದಾವೆ. ಸೊ ಅವನು ಅಕ್ಕಪಕ್ಕ ಇಡೋಣ ಅಂತ ಅಂದ್ಬಿಟ್ಟು ಅವನು ಇಡ್ತಾಯಿದ್ದೀನಿ. ಈ ದೀಪ ಎಲ್ಲ ಇಟ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಷ್ಟು ನಾನಿಲ್ಲಿ 7 ಅಂತ ನಂಬರ್ನ ಕಡಲೆಕಾಯಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಗೆಣಸು ಮತ್ತು ಅವರೆಕಾಯಿ ಮತ್ತು ಕಡಲೆಕಾಯಿನ ಒಂದು ಕಡೆ ಇಡ್ತಾ ಇದ್ದೀನಿ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೆ, ಸೊ ಅದಕ್ಕೆ ಆ ಥರ ಸುರಿತಾ ಇದ್ದೀನಿ. ಯಾರು ತಪ್ಪು ತಿಳ್ಕೊಬೇಡಿ. ಗೆಣಸು, ಕಡಲೆಕಾಯಿ ಮತ್ತು ಅವರೆಕಾಯಿಗೂ ಒಂದೊಂದು ಹೂವು ಇಡೋಣ ಅಂತ ಇಡ್ತಾ ಇದ್ದೀನಿ. ಹಾಗೆ ನಮ್ಮ ಮನೇಲಿ ಈರುಳ್ಳಿ ಹೂವು ಇತ್ತು. ಇಲ್ಲಿ ಕೆಳಗಡೆ ಅದನ್ನು ಜೋಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಜೋಡಿಸ್ತಾ ಇದ್ದೀನಿ. ಈ ಡೆಕೋರೇಷನ್ನ ನಾವು ಸಂಜೆ ಮಾಡಿದ್ದು. ಸೊ ಒಂಥರ ಹರಿಬರಿಲಿ ಮಾಡಿದ್ದು. ಹೇಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ, ಚೆನ್ನಾಗೇ ಬಂದಿತ್ತು. ಬಟ್ ಇದು ಮಾಡಬೇಕಾದ್ರೆ ಮಧ್ಯದಲ್ಲಿ ನಮ್ಮ ಪಾಪ ಬೇರೆ ಸ್ವಲ್ಪ ಅಳ್ತಾ ಇದ್ದ. ಅವನು ಸುಧಾರಿಸ್ಕೊಂಡು ಹೇಗೋ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಈ ಈರುಳ್ಳಿ ಹೂವನ್ನ ರ್ಯಾಂಡಮ್ಮಾಗಿ ಸುಮ್ಮನೆ ಹಂಗೆ ಜೋಡಿಸ್ದೆ. ಅದು ಒಂಥರ ಮೆಸ್ಸಿ ಥರ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ನಿಧಾನಕ್ಕೆ ಒಂದೊಂದೇ ನೀಟಾಗಿ ಕಾಣೋ ಥರ ಜೋಡಿಸಿದ್ದೆ. ಹೆಂಗೋ ಎಲ್ಲ ಕಂಪ್ಲೀಟ್ ಮಾಡಿ ಪಾಪುದು ಫೋಟೋಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಪಾಪುನು ತುಂಬ ಸ್ಮೈಲ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದ. ಏನು ನಾನು ಇಲ್ಲಿ ಹೂದ್ದು ಡೆಕೋರೇಟ್ ಮಾಡಿದ್ನಲ್ಲ, ಅದ್ರ ಅಕ್ಕಪಕ್ಕ 2 ಈರುಳ್ಳಿ ಹೂವು ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು. ಸೊ ಆ ಕಡೆ ಮತ್ತು ಈ ಕಡೆ 2 ಕಡೆನೂ ಈರುಳ್ಳಿ ಹೂವು ಇಟ್ಟೆ, ಚೆನ್ನಾಗಿ ಕಾಣಿಸ್ತಾ ಇತ್ತು.
ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಫೋಟೋಶೂಟ್ಗೆ ಯಾವ ರೀತಿ ಡೆಕೋರೇಟ್ ಮಾಡಿದ್ವಿ ಸಂಕ್ರಾಂತಿ ಥೀಮ್ನ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇಲ್ಲಿ ನಮ್ಮ ಪಾಪುದು ಫೋಟೋ ಏನು ನಾನು ಶೇರ್ ಮಾಡ್ತಾಯಿಲ್ಲ, ಇನ್ನು ಚಿಕ್ಕ ಪಾಪು ಅಲ್ವಾ, ಸುಮ್ಮನೆ ದೃಷ್ಟಿ ಆದರೆ ಅಂತ ಅಂದ್ಬಿಟ್ಟು ನಾನು ಪಾಪು ಫೋಟೋ ಏನು ಶೇರ್ ಮಾಡ್ತಾಯಿಲ್ಲ. ಅದೇ ಪಾಪು ಬದಲಿಗೆ ಇಲ್ಲಿ ಗೊಂಬೆ ಇಟ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಹೊಸಬ್ರು ಯಾರನ್ನು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.